ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಹಾಗೆ ಹಬ್ಬದ ಕ್ಲೀನಿಂಗ್ ಅಂತ ಏನಿತ್ತೋ ಆ ವಿಡಿಯೋನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಹಾಗಿದ್ರೆ ಬನ್ನಿ ಇವತ್ತಿನ ನನ್ನ ಡೇ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಊರಿಗೆ ಹೋಗೋ ಮುಂಚೆ ಆಲ್ಮೋಸ್ಟ್ ಕಿಚನ್ ಫುಲ್ ಕ್ಲೀನ್ ಮಾಡಿ ಮುಗಿಸಿದ್ದೆ. ವಿಡಿಯೋ ನೋಡಿರ್ತೀರಾ. ನಾವು ಎಷ್ಟೇ ಕ್ಲೀನಿಂಗ್ ಮಾಡ್ತೀವಿ ಅಂತ ಅಂದ್ರೂ ಕೂಡ ಮಕ್ಕಳಿರೋ ಅಂತ ಮನೇಲಿ ಏನಾದರೂ ಒಂದು ಮೆಸ್ಸಿನೆಸ್ ಇದೆ. ಎಲ್ಲ ಹೊಡೆದಾಕ್ತೀಯ, ಮುರಿದು ಬಿಡ್ತೀಯ ಬಗ್ಗು. ಬೇಡಮ್ಮ, ಬೇಡ ಬಂಗಾರ. ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ಸಿಗ್ತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಕಂದನ್ಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಅತ್ತೆ ಹತ್ರ ಬಿಟ್ಟು ಬಂದು ಅವ್ನು ಮಧ್ಯಾಹ್ನಕ್ಕೆ ರಾಗಿ ಸರಿನ ಮಾಡ್ತಾ ಇದ್ದೀನಿ. ಇನ್ನು ಚಿರೋಟಿ ರವೆ ಕೂಡ ಸ್ವಲ್ಪ ರೋಸ್ಟ್ ಮಾಡಿಡಬೇಕಿತ್ತು, ಅದನ್ನು ಕೂಡ ಮಾಡ್ಕೊಳ್ತೀನಿ ಇವತ್ತು. ಒಟ್ಟಿಗೆ ಒಂದು ಅರ್ಧ kg ಮಾಡಿರ್ತೀನಿ. ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಅದು ಕೂಲ್ ಆದಮೇಲೆ ಬೇರೆ ಒಂದು ಕಂಟೈನರ್ಗೆ ಹಾಕಿಟ್ಕೊಳ್ತೀನಿ. ಒಂದು 15 to 20 days ಬರುತ್ತೆ. ಸೊ ಬೆಲ್ಲನೂ ಕೂಡ ಪೌಡರ್ ಮಾಡ್ಕೋಬೇಕಿತ್ತು, ಅದನ್ನು ಕೂಡ ಮಾಡಿಡ್ತಾ ಇದ್ದೀನಿ. ಸೊ ಕ್ಲೀನಿಂಗ್ ಕೆಲಸ ಅಂತ ಬಂದಾಗ ಫಸ್ಟು ನಾನು ಕಿಚನ್ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ಕಿಚನ್ ಕೆಲಸ ಮುಗಿದ್ರೆ ಆರಾಮಾಗಿ ಬೇರೆ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೋದು ಈಸಿಯಾಗಿ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 12 ಗಂಟೆ. ಕಿಚನ್ ಕೆಲಸ ಎಲ್ಲ ಮುಗಿಸಿ ಹಾಲ್ ಕ್ಲೀನಿಂಗ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಸೊ ತುಂಬ ಬಿಸಿಲಿದೆ. ಊರಿಂದ ಬಂದಮೇಲೆ ಒಂದು 2-3 ಡೇಸ್ ಸುಧಾರಿಸ್ಕೊಂಡು ತುಂಬಾ ಟಯರ್ಡ್ ಅಂತ ಅನಿಸಿತ್ತು. ಹಾಗೆ ಮನಸ್ಸು ಕೂಡ ತುಂಬ ಬೇಜಾರಾಗಿತ್ತು. ಯೂಶ್ವಲಾಗಿ ನನಗೆ ತುಂಬ ಬೇಜಾರಾದಾಗ ಅಥವಾ ಯಾವುದಾದ್ರೂ ಒಂದು ವಿಚಾರದಿಂದ ಹೊರಗಡೆ ಬರಬೇಕು ಅಂತ ಅನ್ನಿಸಿದಾಗ ಮನೆ ಕ್ಲೀನಿಂಗ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ನನ್ನ ಮೈಂಡು ಡೈವರ್ಟ್ ಆಗುತ್ತೆ. ಸುಮ್ಮನೆ ಖಾಲಿ ಕೂರೋದ್ರಿಂದ ಬೇಡದಿರೋ ಯೋಚನೆಗಳು ಬರುತ್ತೆ. ಎಷ್ಟಾಗುತ್ತೋ ಅಷ್ಟು ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಕೂಡ ಯಾರಿಗೆಲ್ಲ ಈ ರೀತಿ ಅನಿಸುತ್ತೆ ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಇನ್ನು ಹಬ್ಬ ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಮನೆ ಕೆಲಸದ ಜೊತೆ ಡೀಪ್ ಕ್ಲೀನಿಂಗ್ ಅಂತ ಹೋದರೆ ಸ್ವಲ್ಪ ಟೈಮ್ ಹೆಚ್ಚೇ ತಗೊಳುತ್ತೆ. ಈ ರೀತಿ ನಾನೇ ಶೂಟ್ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ವಿಡಿಯೋ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ ಅಂತ ಹೇಳ್ಬೋದು. ವಿಡಿಯೋ ಶೂಟ್ ಮಾಡಿಕೊಂಡು ಎಲ್ಲಾದರೂ ಕ್ಲೀನಿಂಗ್ ಮಾಡ್ತಾ ಇರ್ತೀನಿ. ಹತ್ತಿ ಇಳಿಯುವಾಗ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗುತ್ತೆ. ಪ್ರಾಬ್ಲಮ್ ಆಗಿನ ಹೆಚ್ಚಾಗಿ ವಿಡಿಯೋ ಶೂಟ್ ಆಗ್ತಾ ಇರುತ್ತೆ. ಹಾಗೆ ಬಿಟ್ಬಿಟ್ರೆ 1 hour 2 hour ವಿಡಿಯೋ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇರುತ್ತೆ. ಮಧ್ಯೆ ಮಧ್ಯೆ ಬಂದು ಮೇಲೆ ಏನಾದ್ರು ಹತ್ತಿದ್ರೆ ಆವಾಗ ಕೆಳಗಡೆ ಇಳಿದು ಬಂದು ಅದನ್ನು ಪಾಸ್ ಮಾಡಬೇಕಾಗತ್ತೆ. ಅನಿಸುತ್ತೆ ಒಮ್ಮೊಮ್ಮೆ ಯಾರಾದರೂ ವಿಡಿಯೋ ಶೂಟ್ ಮಾಡಿಕೊಡೋರಿದ್ರೆ ತುಂಬಾ ಒಳ್ಳೆಯದಲ್ಲ ಅಂತ. ಬಟ್ ಮನೇಲಿ ಯಾರೂ ಫ್ರೀ ಇರೋಲ್ಲ. ಅವ್ರ ಮನೇಲಿ ಇರಬೇಕಾದ್ರೆ ನಾನು ಈ ಥರದ ಕೆಲಸನೆಲ್ಲ ಮಾಡೋಕ್ಕಾಗಲ್ಲ. ಮನೇಲಿ ಹಸ್ಬೆಂಡ್ ಇಲ್ಲ ಅಂತ ಅಂದಾಗಲೇ ನಾನು ಈ ರೀತಿ ಕೆಲಸಗಳನ್ನು ಕ್ಲೀನಿಂಗ್ನ ಮಾಡ್ಕೊಳ್ತೀನಿ. ಸೊ ಯಾರಾದರೂ ಇದ್ದರೆ ನಂಗೆ ಅಷ್ಟು ಕಂಫರ್ಟಬಲ್ ಆಗಲ್ಲ ಕ್ಲೀನಿಂಗ್ ಮಾಡಲಿಕ್ಕೆ. ಎಷ್ಟು ಕ್ಯೂಟ್ ಆಗಿದೆ ಇದು. ಈ ರೀತಿ ಕೀ ಚೈನ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಸಾಫ್ಟ್ ಆಗಿದೆ. ಈ ಥರ ಟೆಡ್ಡಿ ಬೇರ್ ಇರೋ ಕೀ ಚೈನ್ಸು, ಸಾಫ್ಟ್ ಟಾಯ್ಸ್ ಅಂದರೆ ನಂಗೆ ತುಂಬಾ ಇಷ್ಟ. ಮೊದಲು ತುಂಬಾ ತೊಗೊಳ್ತಾ ಇದ್ದೆ, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಸುಮ್ಮನೆ ಮನೆ ತುಂಬ ಅದನ್ನೇ ತೊಗೊಂಡು ಬಂದು ಇಟ್ಕೊಳ್ಳೋದೇನು ಅಂತ. ಈ ಥರ ಕ್ಲೀನಿಂಗ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ನೋಡಲಿಕ್ಕೆ ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಸುಮಾರು ಈ ರೀತಿ ಶೋ ಪೀಸ್ಗಳನ್ನು ಇಟ್ಕೊಂಡಿರ್ತೀವಿ. ಬಟ್ ಕ್ಲೀನಿಂಗ್ ಟೈಮಲ್ಲೇ ಗೊತ್ತಾಗುತ್ತೆ ಯಾಕಪ್ಪ ಇಷ್ಟೊಂದು ಐಟಮ್ಗಳನ್ನು ಮನೇಲಿ ಇಟ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಇವಾಗ ಆಲ್ಮೋಸ್ಟ್ ತುಂಬಾ ಕಮ್ಮಿ ಮಾಡಿದ್ದೀವಿ. ಎಲ್ಲಾದರೂ ಆಚೆ ಹೋದರೆ ಕೆಲವೊಂದು ಶೋ ಪೀಸಸ್ನ
ತುಂಬಾ ಇಷ್ಟಪಟ್ಟು ತೊಗೊಂಡು ಬರ್ತಾಯಿದ್ವಿ. ಇವಾಗ ಬೇಡವೇ ಬೇಡ ಅಂತ ಡಿಸೈಡ್ ಮಾಡ್ತೀವಿ. ಇನ್ನು ಎಷ್ಟಾಗುತ್ತೋ ಅಷ್ಟು ಮಿನಿಮಲೈಸ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇವಾಗ ರೀಸೆಂಟಾಗಿ ನನಗೆ ಹಿತ್ತಾಳೆ ಮತ್ತು ತಾಮ್ರದ ಶೋ ಪೀಸ್ಗಳು ತುಂಬಾ ಇಷ್ಟ ಆಗ್ತಾ ಇದ್ದಾವೆ. ಈ ಲಕ್ಷ್ಮೀ ಮೂರ್ತಿ ಏನಿದೆ ಇದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಹಸ್ಬೆಂಡ್ ಕೊಲೀಗ್ ಅವರು ನಮಗೆ ಗಿಫ್ಟ್ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ. ಸೊ ಇದೇ ರೀತಿಯಾಗಿರುವಂತಹ ಬ್ರಾಸ್ ಐಡಲ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಅದು ಲೈಫ್ ಇರುತ್ತೆ. ನಾವು ಮಣ್ಣಿನ ವಿಗ್ರಹಗಳನ್ನು ತೊಗೊಂಡ್ರೆ ಕ್ಲೀನಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟು ಪೆನ್ ಇಟ್ಟಿದ್ದಾರೆ ದೇವ್ರ ಮನೆಯಿಂದ. ಬಿಕಾಸ್ ಸ್ಕಂದನ್ಗೆ ಪೆನ್ನು ಪೆನ್ಸಿಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಕೈಲಿ ಹಿಡ್ಕೊಂಡು ಓಡಾಡ್ತಿರ್ತಾನೆ. ಯಾರಾದರೂ ಸಿಕ್ಕಿದ್ರೆ ಚುಚ್ಚೋದು ಮಾಡೋದು ಮಾಡ್ತಿರ್ತಾನೆ. ಸೊ ನೋಡಿ ಇಷ್ಟು, ಒಬ್ಬ ನನಗೆ ಗೊತ್ತಿಲ್ಲ ಇಷ್ಟು ಇಟ್ಟಿದ್ದಾರೆ ಅಂತ. ಅವ್ನ ಕೈಲಿ ಇಟ್ಕೊಂಡಾಗೆಲ್ಲ ಅವನ್ನ ಮರೆಸ್ಬಿಟ್ಟು ತೊಗೊಂಡು ಅದರಿಂದ ಇಟ್ಬಿಡ್ತಾರೆ ಹಸ್ಬೆಂಡು, ಕಾಣಿಸಲ್ವಲ್ಲ ಅಂತ. ಸೊ ನೋಡಿ ಇಷ್ಟು ಸಿಕ್ಕಿದೆ. ಇನ್ನು ಟಿ ವಿಗೆ ಈ ರೀತಿ ನಾವು ಮೂವಬಲ್ ಸ್ಟ್ಯಾಂಡ್ನ ಫಿಕ್ಸ್ ಮಾಡಿಸ್ಕೊಂಡಿದ್ದೀವಿ. ಸೊ ಅದ್ರ ಬ್ಯಾಕ್ ಸೈಡ್ ನಾವು ವಾಲ್ಗೆ ನಾವು ಡೈರೆಕ್ಟಾಗಿ ಅದನ್ನು ಫಿಟ್ ಮಾಡಿಸಿದ್ರೆ ಬ್ಯಾಕ್ ಸೈಡ್ ಏನಾದರೂ ಡಸ್ಟ್ ಇದ್ದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಈಸಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮೂಮೆಂಟಬಲ್ ಇರೋವಂಥ ಸ್ಟ್ಯಾಂಡನ್ನ ನಾವು ಫಿಕ್ಸ್ ಮಾಡಿಸ್ಕೊಂಡಿದ್ದೀವಿ. ಇನ್ನು ಈ ರೀತಿ ಟಾಯ್ಸು ಮತ್ತು ಟೆಡಿ ಬೇರ್ಸ್ ಎಲ್ಲ ಏನಿದೆ ಅದನ್ನು ಒಂದು ಬ್ರಷಿಂದ ನೀಟಾಗಿ ಡಸ್ಟ್ ಕ್ಲಿಯರ್ನ ಮಾಡ್ಕೊಳ್ತೀನಿ. ಟಿ ವಿ ಯೂನಿಟ್ ಹತ್ರನೂ ಅಷ್ಟೇ ನಾನು ಹೆಚ್ಚಾಗಿ ಶೋ ಪೀಸ್ಗಳನ್ನು ಇಡಲಿಕ್ಕೆ ಇಷ್ಟಪಡಲ್ಲ. ಸ್ಕಂದ ಅದನ್ನೆಲ್ಲ ತೆಗೆದು ಎಸ್ದು ಬಿಡ್ತಾನೆ. ಇನ್ನು ಇಲ್ಲಿರೋಂಥ ಕಬೋರ್ಡ್ಸಲ್ಲೂ ಕೂಡ ಅಷ್ಟೇ ಹೆಚ್ಚು ನಾನು ಯಾವುದೇ ಐಟಮ್ ಇಡೋದಿಲ್ಲ. ಬಿಕಾಸ್ ಅದು ಇವಾಗ ಅವನಿಗೆ ಕಬೋರ್ಡ್ಸ್ ಎಲ್ಲ ಓಪನ್ ಮಾಡ್ಲಿಕ್ಕೆ ಬರುತ್ತೆ. ಓಪನ್ ಆದರೆ ಅದರಲ್ಲಿ ಇರುವಂಥ ಐಟಮ್ ಎಲ್ಲ ತೆಗೆದು ಬಿಸಾಕ್ತಾನೆ ಇರ್ತಾನೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ವಾಲ್ ಸ್ಟ್ಯಾಂಡ್ಸ್ ಅಂತ ಏನಿದೆ ಅದು ತುಂಬ ಹೈಟಲ್ಲೇ ಇದೆ. ಸ್ಕಂದನಿಗೆ ಸಿಗೋದೇ ಇಲ್ಲ. ಸೊ ಈ ರೀತಿ ಇರೋದ್ರಿಂದ ನನಗೆ ಸ್ವಲ್ಪ ತುಂಬಾ ಯೂಸ್ಫುಲ್ಲು. ನಾನು ಕ್ಲೀನಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಹತ್ತಿ ಎಳೆದು ಕ್ಲೀನ್ ಮಾಡುವಾಗ. ಬಟ್ ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ವಾಲ್ ಸ್ಟ್ಯಾಂಡ್ನ ಫಿಟ್ ಮಾಡಿಸ್ತೀನಿ ಅನ್ನೋದಾದರೆ ಸ್ವಲ್ಪ ಹೈಟಲ್ಲಿ ಫಿಕ್ಸ್ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಊಟ ಮುಗಿಸಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ, ಅಂದರೆ ನಿದ್ದೆ ಮಾಡಿಲ್ಲ, ಹಾಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಮತ್ತೆ ಕ್ಲೀನಿಂಗ್ನ ಶುರು ಮಾಡ್ಕೊಳ್ತೀನಿ. ಇನ್ನು ಇದು ಡೈನಿಂಗ್ ಟೇಬಲ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಬಾಲ್ಕನಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಈ ಹಾಲ್ ಫುಲ್ ಏನಿದೆ ಮುಗಿಯುತ್ತೆ. ಅದರಲ್ಲೂ ಕೂಡ ಇನ್ನು ಗುಡಿಸ್ಕೊಂಡು ಸಾರಿಸ್ಕೋಬೇಕು. ನೋಡೋಣ. ಆಗಲಿ ಸ್ವಲ್ಪ ಟಯರ್ಡ್ ಆಗ್ತಾಯಿದೆ. ಬಿಸಿಲು ಬೇರೆ ಜಾಸ್ತಿ ಇದೆ ಅಲ್ಲ, ಟಯರ್ಡ್ ಆಗ್ತಾಯಿದೆ. ಆಲ್ಮೋಸ್ಟ್ ಇವಾಗ ಮಧ್ಯಾಹ್ನ 3:30 ಆಗ್ತಾಯಿದೆ. ಇನ್ನು ನನ್ನ ಕ್ಲೀನಿಂಗ್ ಮುಗೀತಾನೇ ಇಲ್ಲ. ಸೊ ಇನ್ನೊಂದು ಸ್ವಲ್ಪ ಇದೆ, ಬ್ಯಾಲೆನ್ಸು ಮಾಡಿ ಮುಗಿಸ್ಬಿಡೋಣ ಇವತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಇನ್ನು ಡೈನಿಂಗ್ ಟೇಬಲ್ ಏನಿದೆ ಇದು ನಾವು ತೊಗೊಳುವಾಗ ಸ್ವಲ್ಪ ವುಡ್ ಕಲರ್ ತೊಗೋಬೇಕಿತ್ತು. ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀವಲ್ಲ, ಬ್ಲ್ಯಾಕ್ ಕಲರ್ ಮೇಲಂತೂ ಸಿಕ್ಕಾಪಟ್ಟೆ ಡಸ್ಟ್ ಬಂತು ಕೂರುತ್ತೆ. ನೀವು ಡೈಲಿ ಕ್ಲೀನ್ ಮಾಡ್ತಾಯಿದ್ರು ಡೈಲಿ ಡಸ್ಟ್ ಬಂದು ಕೂರ್ತಾನೆ ಇರುತ್ತೆ. ನನಗಂತೂ ಕ್ಲೀನ್ ಮಾಡಿನೇ ಸಾಕಾಗೋಗುತ್ತೆ. ಇವನ್ ನಮ್ಮದು ಕಾಟ್ ಇರೋದು ಅದೇ ಬ್ಲ್ಯಾಕ್ ಕಲರಲ್ಲೇ ಇದೆ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡ್ಬಿಡ್ತೀವಿ. ಬಟ್ ಆಮೇಲೆ ಅದ್ರ ಮೇಲೆ ಡಸ್ಟ್ ಕೂತಾಗ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಈ ಸಲ ಬೇಸಿಗೆ ಅಂತೂ ಎಷ್ಟು
ಎಷ್ಟಿದೆ ಅಂತಂದರೆ ತುಂಬಾ ಬಿಸಿಲಿದೆ, ಹೆಚ್ಚು ಊಟನೂ ಸೇರೋದಿಲ್ಲ. ಸೊ ಅದಕ್ಕೆ ನಾನು ಆವಾಗವಾಗ ಮಜ್ಜಿಗೆನ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಇನ್ನು ಈ ರೀತಿ ಕ್ಲೀನಿಂಗ್ ಮಾಡುವಾಗಂತೂ ಹೆಚ್ಚು ಬಾಯಾರಿಕೆ ಆಗುತ್ತೆ. ಸೊ ಮೊದಲೇ ನಾನು ಮಜ್ಜಿಗೆನ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಆವಾಗವಾಗ ಒಂದೊಂದು ಗ್ಲಾಸ್ ಕುಡಿತಾ ಇರ್ತೀನಿ. ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ, ಎನರ್ಜಿ ಕೂಡ ಬರುತ್ತೆ ಈ ರೀತಿ ಏನಾದರೂ ಡ್ರಿಂಕ್ ಕುಡಿದಾಗ. ಆಲ್ಮೋಸ್ಟ್ 2 ದಿನದಲ್ಲಿ ಮನೆ ಕೆಲಸದ ಜೊತೆಗೆ ಕಿಚನ್ ಮತ್ತು ಹಾಲ್ ಕೂಡ ಡೀಪ್ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಬೆಡ್ರೂಮಲ್ಲಿ ಅಷ್ಟೊಂದು ಏನು ಹೆಚ್ಚಿನ ಕೆಲಸ ಇರೋದಿಲ್ಲ. ಆವಾಗವಾಗ ಸಣ್ಣ ಪುಟ್ಟ ಸ್ವಲ್ಪ ಫ್ರೀ ಇದ್ದಾಗ ಮಾಡ್ಕೊಳ್ತೀನಿ. ಎಲ್ಲ ಮುಗಿದ ನಂತರ ವಾಷಿಂಗ್ ಇರುತ್ತೆ. ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಕರ್ಟನ್ಸ್ ಎಲ್ಲ ವಾಶ್ ಮಾಡ್ಕೊಳ್ಳೋದೊಂದಿದೆ ಅಷ್ಟೇ. ಇನ್ನು ಬಾಲ್ಕನಿ ಏನಿದೆ ಅದನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ ನನಗೆ ಸುಮಾರು ಟೈಮ್ ಬೇಕಾಗುತ್ತೆ. ಗಾಳಿ, ಬೆಳಕು, ಬಿಸಿಲು ಏನಿದೆ ಗಿಡಗಳಿಗೂ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಬಿಸಿಲು ಚೆನ್ನಾಗಿದ್ದರೆ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬಾಲ್ಕನಿಲಿರುವಂಥ ವಿಂಡೋಸ್ನ ಓಪನೇ ಇಟ್ಟಿರ್ತೀನಿ ಯಾವಾಗಲೂ. ಸೊ ಹೀಗಾಗಿ ಸ್ವಲ್ಪ ಡಸ್ಟು ಜಾಸ್ತಿನೇ ಇರುತ್ತೆ ಬಾಲ್ಕನಿಲಿ. ಇನ್ನು ಈ ವರ್ಷ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಎಷ್ಟೇ ಗಿಡಗಳಿಗೆ ನೀರು ಹಾಕಿದರೂ ಕೂಡ ಮಣ್ಣು ತುಂಬಾ ಬೇಗ ಡ್ರೈ ಆಗಿಬಿಡುತ್ತೆ. ಇನ್ನು ಬರ್ಡ್ಸ್ನು ಕೂಡ ನಾನು ಬಾಲ್ಕನಿಯಲ್ಲೇ ಇಟ್ಟಿದ್ದೀನಿ. ಈ ಸಲ ಒಂದು ತಿಂಗಳ ಗ್ಯಾಪಲ್ಲಿ 2 ಲವ್ ಬರ್ಡ್ಸು ಸತ್ತೋಯ್ತು. ಸೊ ಯಾಕೋ ಗೊತ್ತಿಲ್ಲ, ಸುಮಾರು ವರ್ಷಗಳಿಂದ ಹಾಗೇ ಇತ್ತು. ಈ ಸಲ ಯಾಕೋ 2 ಬರ್ಡ್ಸು ಸತ್ತೋಯ್ತು ಒಂದೇ ಸಲ, ಒಂದು 15-20 ಡೇಸ್ ಗ್ಯಾಪಲ್ಲೇ. ಇನ್ನು ಮುಂದೆ ಯಾವುದೇ ಬರ್ಡ್ಸ್ನ ತರೋದು ಬೇಡ ಅಂತ ಹೇಳಿಬಿಟ್ಟಿದ್ದೀನಿ ಹಸ್ಬೆಂಡ್ಗೆ. ಈಗ ಎಷ್ಟಿದೆ ಅಷ್ಟೇ ಸಾಕು ಅಂತ. ಸೊ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಇನ್ನು ಗುಡಿಸಿ ಒರೆಸ್ಕೊಂಡ್ರೆ ಒಂದು 70-80% ಕ್ಲೀನಿಂಗ್ ಕೆಲಸ ಮುಗೀತು. ನಾರ್ಮಲ್ ಡೇಸಲ್ಲೇ ಮನೆ ಗುಡಿಸಿ ಒರೆಸೋಕ್ಕೆ ನನಗೆ 1/2 hour ಟೈಮ್ ಆಗುತ್ತೆ. ಇನ್ನು ಈ ರೀತಿ ಡೀಪ್ ಕ್ಲೀನ್ ಅಂತ ಹೋದಾಗ 2-3 ಸಲ ಬರೀ ಕಸ ಗುಡಿಸೋದೇ ಆಗ್ಬಿಡುತ್ತೆ. ಒಮ್ಮೊಮ್ಮೆ ಕೇಳ್ತಾ ಇರ್ತೀನಿ ಹಸ್ಬೆಂಡ್ಗೆ, ನನಗೂ ಒಂದು ರೋಬೋಟ್ ಕೊಡಿಸ್ಬಿಡಿ, ಅದು ಕಸ ಗುಡಿಸುತ್ತೆ, ನೆಲನೂ ಒರೆಸ್ಕೊಡುತ್ತೆ ಅಂತ. ಎಲ್ಲಿವರೆಗೂ ನಮಗೆ ಶಕ್ತಿ ಇದೆಯೋ ಅಲ್ಲಿವರೆಗೂ ಕೆಲಸ ಮಾಡ್ಕೊಂಡಿದ್ರೇ ಒಳ್ಳೆಯದು. ಬಾಡಿಗೂ ಕೂಡ ಒಂದು ಎಕ್ಸಸೈಸ್ ಆಗುತ್ತೆ. ನಿಂಗೆ ಕೊಡಿಸಲ್ಲ ಅಂತಲೇ ಹೇಳ್ತಾರೆ ಹಸ್ಬೆಂಡು. ಸೊ ನನಗೂ ಅಷ್ಟೊಂದೇನು ಇಷ್ಟ ಆಗಲ್ಲ. ಬಟ್ ಸಮ್ಟೈಮ್ಸ್ ಕೆಲಸ ಜಾಸ್ತಿ ಆದಾಗ ಅನಿಸುತ್ತೆ ರೋಬೋಟ್ ಇರಬೇಕಿತ್ತು ಅಥವಾ ಯಾರನ್ನಾದ್ರೂ ಹೆಲ್ಪ್ಗೆ ಇಟ್ಕೋಬೇಕಿತ್ತು ಅಂತ. ಡೈಲಿ ಇಷ್ಟೊಂದೇನು ಕೆಲಸ ಇರಲ್ವಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಿಲ್ಲ. ಇನ್ ಫ್ಯೂಚರಲ್ಲಿ ಬೇಕಿದ್ರೆ ನೋಡೋಣ. ಬಟ್ ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ಳೋದಷ್ಟೇ, ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ನಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೋ ನಾವು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರಬಹುದು. ನೋಡಿ, ಮನೆಯೆಲ್ಲ ಫುಲ್ ಕ್ಲೀನ್ ಆಗಿಬಿಟ್ಟಿದೆ. ಕ್ಲೀನ್ ಕೃಷ್ಣಪ್ಪ. ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ಬಂದು ಟೈಮ್ ನೋಡಿದ್ರೆ ಆಲ್ಮೋಸ್ಟ್ ಸಂಜೆ 6:30 ಆಗ್ತಾ ಇದೆ. ಸೊ ಇವತ್ತಿನ ನನ್ನ ಒಂದು ಕ್ಲೀನಿಂಗ್ ಡೇ ಈ ರೀತಿಯಾಗಿತ್ತು. ಮನೆ ಕ್ಲೀನ್ ಆಗಿದ್ರೆ ನಮಗೂ ಕೂಡ ಏನೋ ಒಂದು ನೆಮ್ಮದಿ ಅಲ್ವಾ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.